ಗನ್ ಗಣಪತಿ ನಮಃ. ಪಾಪ್ಯುಲರ್ ಕನ್ನಡ ಟಿವಿ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಸುಮಾದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ನನ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೆಲ್ಲರೂ ಸಹ ಈ 2025-26 ವಿಶ್ವವಸು ನಾಮ ಸಂವತ್ಸರದ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯ ಕೋರುತ್ತೇನೆ. ಇನ್ನು ಈ ಒಂದು ಯುಗಾದಿ ಹಬ್ಬದ ವಾರ್ಷಿಕ ಭವಿಷ್ಯ ಹೇಗಿದೆ ಎಂಬುದನ್ನು ನೋಡೋಣ. ಖಂಡಿತ ವೀಕ್ಷಕರೇ, ಈ ಒಂದು ವಿಡಿಯೋನ ಕೊನೆಯವರೆಗೂ ನೀವು ವೀಕ್ಷಿಸಿ. ಇನ್ನು ಈ ಒಂದು ಯುಗಾದಿ ಹಬ್ಬ ಖಂಡಿತ ಮನುಷ್ಯನಿಗೆ ಆಸೆ ಜಾಸ್ತಿ. ಅವನಿಗೆ ಆಸೆ ಅಂದ್ರೆ ಹಣದ ಆಸೆ ಇನ್ನೂ ಜಾಸ್ತಿ. ಅವನು ಎಂತವನೇ ಇರ್ಲಿ, ಎಂತ ಕಡು ಬಡವ ಇರ್ಲಿ, ಎಂತ ಅತ್ಯಂತ ಅಗರ್ಭ ಶ್ರೀಮಂತ ಇರ್ಲಿ, ಯುಗಾದಿ ಹಬ್ಬವನ್ನ ಪ್ರತಿಯೊಬ್ಬರು ಸಹ ಆಚರಣೆ ಮಾಡ್ತಾರೆ. ಅವರವರ ಆದಾಯಕ್ಕೆ ತಕ್ಕಂತೆ, ಅವರ ಒಂದು ಮಿತಿಗೆ ತಕ್ಕಂತೆ ಕುಟುಂಬ ಪರಿವಾರವನ್ನ ಸಹಜವಾಗಿ ಸರಳವಾಗಿ ಸುಖ ಸಂತೋಷದಿಂದ ಅವನು ತೋರಿಸ್ಕೊಡ್ತಾನೆ ಆ ಒಂದು ಯುಗಾದಿ ಹಬ್ಬದ ದಿನದಂದು. ಯಾಕಂದ್ರೆ ಯುಗಾದಿ ಹಬ್ಬ ನಮ್ಮ ಒಂದು ಹಿಂದೂ ಸನಾತನ ಧರ್ಮದ ಪ್ರಕಾರ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಹಬ್ಬ ಅಂತ ಹೇಳ್ಬೋದು. ಪ್ರಕೃತಿಯಲ್ಲೂ ಕೂಡ ನಾವು ಬದಲಾವಣೆಗಳನ್ನ ನಾವು ಕಾಣ್ತೇವೆ. ಹೊಸ ಚಿಗುರು, ಮಾವು, ಎಲೆ ಪ್ರತಿಯೊಂದು ಕೂಡ ಹೊಸದಾಗಿ ನಾವು ನೋಡ್ತೇವೆ. ಹೊಸದಾಗಿ ಅದರ ಒಂದು ಪೈರು ಚಿಗುರು ಬರ್ತಾ ಇರ್ತದೆ. ಇನ್ನು ಅದೇ ರೀತಿಯಾಗಿ ಈ ಒಂದು ಹಬ್ಬವನ್ನ ಸಡಗರ ಸಂಭ್ರಮದಿಂದ ಕೂಡ ಆಚರಣೆ ಮಾಡ್ತಾರೆ. ನಮ್ಮ ಭಾರತದಾದ್ಯಂತ ಪ್ರತಿಯೊಂದು ಪ್ರಾಂತ್ಯಗಳಲ್ಲೂ ಕೂಡ ಆ ಒಂದು ಯುಗಾದಿ ಹಬ್ಬವನ್ನ ತನ್ನದೇ ಆದಂತಹ ಒಂದು ನಾಮಗಳಿಂದ ಅದನ್ನ ಕರೆಯಲ್ಪಡ್ತದೆ. ಹಲವಾರು ರೀತಿಯಲ್ಲಿ ಅದನ್ನ ತನ್ನ ಒಂದು ಪ್ರಾಂತ್ಯಗಳಲ್ಲಿ ಅವರವರ ಒಂದು ಸಾಂಪ್ರದಾಯಿಕ ಪ್ರಕಾರ ಅದರ ಒಂದು ಆಚಾರ ವಿಚಾರಗಳು ಕೂಡ ನಡೆಸ್ತಾ ಇರ್ತಾರೆ. ಆದ್ರೆ ಪ್ರತಿಯೊಬ್ಬರು ಸಹ ತಮ್ಮ ತಮ್ಮ ಮನೆಯ ಸಿಂಹ ಬಾಗಿಲಿಗೆ ತಳಿರು ಮಾವಿನ ತೋರಣಗಳಿಂದ ಅದನ್ನ ಸಿಂಗಾರ ಮಾಡ್ತಾರೆ. ಖಂಡಿತ ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರೇ. ಹಾಗೆ ಆ ಒಂದು ಯುಗಾದಿ ಹಬ್ಬದ ದಿನದಂದು ಎಂತಹ ಕಡು ಬಡವ ಇರ್ಲಿ, ಅಗರ್ಭ ಶ್ರೀಮಂತ ಇರ್ಲಿ, ಅತ್ಯಂತ ಸಂತೋಷದಂತ ತನ್ನ ಒಂದು ಮನೆಯ ಕುಟುಂಬವನ್ನ, ಕುಟುಂಬ ವಾತಾವರಣವನ್ನ ಅತ್ಯಂತ ತುಂಬಾ ಸುಲಭವಾಗಿ ತನ್ನ ಒಂದು ಆದಾಯದ ಮಿತಿಯಲ್ಲಿ ಅದನ್ನ ಸಂತೋಷಪಡಿಸ್ಕೊಳ್ತಾನೆ. ಎಲ್ಲರೂ ಕೂಡ ಅವನ ಒಂದು ತಕ್ಕ ಹಾಗೆ ಅವನು ಆರಾಮಾಗಿಟ್ಟಿರ್ತಾನೆ. ಎಲ್ಲರೂ ಸಹ ಈ ಒಂದು ಬೇವು ಬೆಲ್ಲವನ್ನು ಹಂಚಿಕೊಂಡು ಸುಖವಾಗಿ ತಮ್ಮ ಒಂದು ಮಿತಿಯಲ್ಲಿ ಇದ್ಕೊಂಡು ಮಾಡ್ತಿರ್ತಾರೆ ಅಂತ ಹೇಳ್ಬೋದು. ಟೋಟಲ್ ಆಗಿ ಹೇಳ್ಬೇಕಾದ್ರೆ ಈ ಒಂದು ಹಬ್ಬವನ್ನ ಪ್ರತಿಯೊಬ್ಬರು ಆಚರಣೆ ಮಾಡ್ತಾರೆ. ಸಡಗರ ಸಂಭ್ರಮದಿಂದನೇ ಆಚರಣೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಮನೆಯ ಅಂಗಳದಲ್ಲಿ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ರಂಗೋಲಿ ಕೂಡ ಹಾಕ್ತಿರ್ತಾರೆ. ಅಂಗಳವನ್ನ ನೀಟಾಗಿ ಕಸ ಗುಡಿಸಿ ನಂತರ ಕೆಲವರು ಹಳ್ಳಿ ಕಡೆ ಎಲ್ಲ ಏನ್ ಮಾಡ್ತಾರೆ, ಈ ಒಂದು ನೀರ್ ಹಾಕ್ಬೇಕಾದ್ರೆ ಅದಕ್ಕೆ ಸಗಣಿ ಎಲ್ಲ ಮಿಕ್ಸ್ ಮಾಡಿ ಸಗಣಿ ನೀರನ್ನ ಹಾಕಿ ದಪ್ಪವಾಗಿ ಅದನ್ನ ಲೇಯರ್ ತರ ಮಾಡ್ಕೊಂಡು ನಂತರ ಅದ್ರ ಮೇಲೆ ರಂಗೋಲಿ ಹಾಕಿ ಅದಕ್ಕೆಲ್ಲ ಕಲರ್ ಹಾಕ್ತಿರ್ತಾರೆ. ಆದ್ರೆ ಆ ರೀತಿ ಈಗ ಸ್ವಲ್ಪ ಕಡಿಮೆ ಆಗಿದೆ. ಯಾಕಂದ್ರೆ ಊರೆಲ್ಲ ಬೆಳೀತಾ ಇದ್ದಾಗ ಅಂಗಳಕ್ಕೆ ನೀರು ಹಾಕೋರು ಕೂಡ ಹೆಚ್ಚು ಯಾರು ಇರೋದಿಲ್ಲ. ಆದ್ರೂ ಸಹ ಈ ಒಂದು ಹಬ್ಬದ ದಿನದಂದು ಮ್ಯಾಕ್ಸಿಮಮ್ ಆಗಿ ಮಾಡ್ತಿರ್ತಾರೆ. ಆ ದಿನದಂದು ಬೆಳಿಗ್ಗೆನ ಮುಂಜಾನೆ ಬೇಗ ಎದ್ದು ಈ ರೀತಿಯಾದಂತಹ ಅಂಗಳಕ್ಕೆ ನೀರು ಹಾಕಿ ಹೊಸ್ತಿರಿಗೂ ಕೂಡ ಪೂಜೆ ಮಾಡಿ ನಂತರ ಈ ರೀತಿ ತಮ್ಮದೇ ಆದಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ಹಬ್ಬದ ವಾತಾವರಣ ಮನೆಯಲ್ಲಿ ತುಂಬಿರ್ತದೆ. ಅಷ್ಟೇ ಅಲ್ಲದೆ ಹೊಸದಾಗಿ ಸಾಮಾನುಗಳನ್ನು ಖರೀದಿ ಮಾಡಬೇಕು ಅಂತಂದ್ರೂ ಕೂಡ ಅವರು ಆ ಒಂದು ದಿನದಿಂದ ಪರ್ಟಿಕ್ಯುಲರ್ ಆಗಿ ಇಟ್ಕೊಂಡಿರ್ತಾರೆ. ಇಲ್ಲ, ನಾವು ಯುಗಾದಿ ಹಬ್ಬ ದಿನ ತಗೊಂಡ್ಬರೋಣ, ಏನೇ ಇರ್ಲಿ, ಒಂದು ಚಿಕ್ಕ ವಸ್ತು ಆಗ್ಲಿ ದೊಡ್ಡ ವಸ್ತು ಏನೇ ಆಗ್ಲಿ ಅವರಿಗೆ ತಗೋಬೇಕು ಅಂತ ಹೇಳಿ ಅನಿಸಿದಾಗ ಖಂಡಿತ ಆ ಒಂದು ದಿನ ತಗೊಂಡುಕೊಂಡು ಬರೋದು ಬಹಳ ಶ್ರೇಷ್ಠ. ಅದು ದಿನ ಒಳ್ಳೇದು, ನಮಗೆ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಈ ರೀತಿ ಕೂಡ ಸಂಪ್ರದಾಯ ಇನ್ನೂ ಕೂಡ ಜಾರಿಯಲ್ಲಿದೆ ಅಂತ ಹೇಳ್ಬೋದು. ಖಂಡಿತ ಟೋಟಲ್ ಆಗಿ ಹೇಳ್ಬೇಕಾದ್ರೆ ಈ ಒಂದು ಯುಗಾದಿ ಹಬ್ಬ ನಮ್ಮ ಸನಾತನ ಧರ್ಮದ ಪ್ರಕಾರ ಅತ್ಯಂತ ಶ್ರೀಮಂತಿಕೆ ಹಬ್ಬ ಅಂತ ಕೂಡ ಹೇಳ್ಬೋದು. ಎಂತಹದೇ ಮನುಷ್ಯ ಹೇಗೆ ಇರ್ಲಿ, ಅವನು ತನ್ನದೇ ಆದಂತಹ ಒಂದು ರೀತಿಯಲ್ಲಿ ಅದನ್ನ ಆಚರಣೆ ಮಾಡ್ಕೊಳ್ತಾನೆ. ಖಂಡಿತ ತುಂಬಾ ಖುಷಿ ಅನ್ಸುತ್ತದೆ. ಇನ್ನು ಈ ಒಂದು ಯುಗಾದಿ ಹಬ್ಬದ ನಮ್ಮ ಒಂದು ವಾರ್ಷಿಕ ಭವಿಷ್ಯ ನೋಡ್ಬೇಕಾದ್ರೆ, ಯಾಕಂದ್ರೆ ನಾವು ಯುಗಾದಿ ಹಬ್ಬ ದಿನ ನಾವು ಹೊಸ ವರ್ಷ ಅಂತೆಲ್ಲ ಆಚರಣೆ ಮಾಡ್ತೇವೆ. ವಿಶ್ವವಸು ನಾಮ ಸಂವತ್ಸರ 2025-26 ಈ ಒಂದು ವರ್ಷ ನಮ್ಮ ವಾರ್ಷಿಕ ಭವಿಷ್ಯ ಅಂದ್ರೆ ನಮ್ಮ ದ್ವಾದಶಿ ರಾಶಿ ಫಲಗಳ ಮೇಲೆ ನಮ್ಮ ಒಂದು ರಾಶಿಗೆ ಯಾವ ರೀತಿಯಿಂದ ನಮಗೆ ಫಲ ಉಂಟಾಗಲಿದೆ ಎಂಬುದನ್ನ ಈ ಒಂದು ವಿಡಿಯೋ ತಿಳಿಸ್ಕೊಡ್ತೇನೆ. ಖಂಡಿತ ಕಡೆಯವರೆಗೂ ವೀಕ್ಷಿಸಿ ವೀಕ್ಷಕರೇ. ಇನ್ನು ಈ ಒಂದು ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮದೇ ರಾಶಿಯಾಗಿರುವಂತಹ ಈ ಒಂದು ಧನು ರಾಶಿ ಹೇಗಿದೆ ಎಂಬುದನ್ನು ನೋಡೋಣ. ಮೊಟ್ಟ ಮೊದಲನೇದಾಗಿ ನಾವು ಆದಾಯ ಮತ್ತು ವ್ಯಯ ನೋಡೋಣ. ಆದಾಯ, ವ್ಯಯ, ರಾಜಪೂಜೆ ಮತ್ತು ಅವಮಾನ ಇದು ನೋಡ್ಕೊಂಡ್ಬಿಟ್ರೆ ನಮಗೆ ಪೂರ್ಣ ಪ್ರಮಾಣದ ನಮಗೆ ವರ್ಷದಲ್ಲಿ ಇಷ್ಟು ಗೊತ್ತಾಗ್ಬಿಡ್ತದೆ ಅಂತ ಹೇಳ್ಬೋದು.
ಇನ್ನು ಹಲವಾರು ಜನರು ಇದನ್ನ ಕೇಳಲಿಕ್ಕೋಸ್ಕರನೇ ಬಹಳಷ್ಟು ಜನ ಕಾಯ್ತಾ ಇರ್ತಾರೆ. ಅಯ್ಯೋ ಆದಾಯ ವ್ಯಯ ಹೇಗಿದೆಯೋ ಅದ್ರ ಮೇಲೆ ನಮ್ದು ಮುಂದೆ ಡಿಪೆಂಡ್ ಆಗುತ್ತಪ್ಪ ಅಂತ ಕೂಡ ಹೇಳ್ತಾರೆ. ಖಂಡಿತ ಹಾಗಂತೇಳಿ ಈ ಕೆಲವೊಂದು ರಾಶಿಗಳಲ್ಲಿ ಆದಾಯ ಕಡಿಮೆ ಇರ್ತದೆ, ಹಾಗಂತೇಳಿ ಅವರೇನು ಉಪವಾಸ ಅಂತೂ ಇರೋದಿಲ್ಲ, ಅವರಿಗೆ ಅನುಕೂಲತೆಗಳು ಬಹಳ ಇರ್ತದೆ. ಇನ್ನು ಆದಾಯ ಜಾಸ್ತಿ ಇದೆಪ್ಪ ನಾ ಆರಾಮಾಗಿರ್ಬೋದು ಅಂತ ಹೇಳಿದ್ರೆ ಅವರಿಗೆ ವೆಚ್ಚ ಜಾಸ್ತಿ ಇರ್ತದೆ. ಹಾಗಾಗಿ ಎರಡು ಕೂಡ ಈಕ್ವಲ್ ಆಗಿ ಇರ್ತದೆ. ಕೆಲವೊಂದು ಸಮಯದಲ್ಲಿ ಉಂಟಾಗ್ತದೆ ಖರ್ಚು ವೆಚ್ಚ, ನಾವು ನೋಡ್ಕೊಂಡು ಮಾಡಬೇಕು, ಅದನ್ನು ನಮ್ಮ ಕೈಲಿರ್ತದೆ ಅಂತ ಹೇಳ್ಬೋದು. ಇನ್ನು 2025-26ರ ವಿಶ್ವವಸು ನಾಮ ಸಂವತ್ಸರದ ಇದು ಯುಗಾದಿ ವಾರ್ಷಿಕ ಭವಿಷ್ಯದಲ್ಲಿ ನಮ್ಮ ರಾಶಿಯಾಗಿರುವಂತಹ ಇಂದು ಧನು ರಾಶಿ ಹೇಗಿದೆ ಎಂಬುದು ನೋಡೋಣ. ವೀಕ್ಷಕರೇ, ಇದು ಧನು ರಾಶಿಯ ಆದಾಯ 5 ಇದೆ, ವ್ಯಯ 3 ಇದೆ, ಹಾಗೆ ರಾಜ್ಯ ಪೂಜೆ 1 ಇದೆ, ಇನ್ನು ಅವಮಾನ 2 ಇದೆ. ಹೀಗಿದೆ. ಅಂದ್ರೆ ಧನುರಾಶಿಗೆ ಆದಾಯ 5 ಇದ್ರೆ ಖರ್ಚು ಬಡ್ಡಿ 3 ಇದೆ, ಇನ್ನು ರಾಜಪೂಜೆ 1 ಇದ್ರೆ ಅವಮಾನ 2 ಇದೆ. ಅದು ಸಹಜವಾಗಿರುವಂತದ್ದು. ಅದ್ರ ಆದಾಯ ವ್ಯಯ ನಮಗೆ ಇಂಪಾರ್ಟೆಂಟ್. ಇನ್ನು ಈ ಒಂದು ಧನುರಾಶಿಯವರಿಗೆ 2025ರಲ್ಲಿ ಗುರುಗ್ರಹವು ಧನುರಾಶಿಯ 5ನೇ ಮನೆಯಲ್ಲಿ ಸಾಗುತ್ತಿದೆ. ಶನಿಯು 3ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ. ರಾಹುವಿನ ಸಂಚಾರವು 5ನೇ ಮನೆಯಲ್ಲಿದೆ. ಗ್ರಹದ ಈ ರೀತಿ ಸಾಗಾಣಿಕೆಯಿಂದ ಈ ವರ್ಷವು ಧನುರಾಶಿಯವರಿಗೆ ಎಲ್ಲಾ ರೀತಿಯಲ್ಲಿ ಅದ್ಭುತವಾಗಿರ್ತದೆ. ಆದರೆ ಈ ರಾಶಿಯವರಿಗೆ ಶನಿ ಗ್ರಹದಿಂದ ಕೆಲವು ಕಾಲ ಉಂಟಾಗುವ ಅನೇಕ ಸಮಸ್ಯೆಗಳು ಕೂಡ ಹೊರಬರಬಹುದು. ಅಂದ್ರೆ ಇಷ್ಟು ದಿನ ಏನು ಒಳಗೆ ಕಳೆದ ವರ್ಷ ಎಷ್ಟು ಅವರ ಒಂದು ಕೆಲಸ ಕಾರ್ಯಗಳೆಲ್ಲ ಅಂದ್ರೆ ಶನಿಯ ಮಹಾತ್ಮ್ಯದೆಲ್ಲ ಒಳಗೆ ಇತ್ತು, ಅದನ್ನೆಲ್ಲ ಈಗ ಹೊರಗೆ ಬರುತ್ತೆ ಅಂತ ಹೇಳಿ. ಇನ್ನು ಈ ವರ್ಷ ಗುರುವಿನ ಅನುಗ್ರಹದಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರುತ್ತದೆ. ಶನಿಯ ಅನುಕೂಲಕರ ಪರಿಣಾಮದಿಂದಾಗಿ ಹಣಕಾಸಿನ ಸಮಸ್ಯೆಗಳು ಮತ್ತು ಉದ್ಯೋಗ ಸಮಸ್ಯೆಗಳು ಕೂಡ ಸ್ವಲ್ಪ ಮಟ್ಟಿಗೆ ದೂರವಾಗ್ತದೆ. ಇನ್ನು ರಾಹು 5ನೇ ಮನೆಯಲ್ಲಿದ್ದರೆ ಮತ್ತು ಕೇತು ರಾಹು 5ನೇ ಮನೆಯಲ್ಲಿದ್ದರೆ ಮತ್ತು ಕೇತು ಶುಭ ಮನೆಯಲ್ಲಿದ್ದರೆ ನೀವು ಪ್ರತಿಯೊಂದು ಕೆಲಸದಲ್ಲಿಯೂ ಸಹ ಯಶಸ್ಸನ್ನು ಕೂಡ ಪಡೆಯಬಹುದಾಗಿದೆ ಈ ರಾಶಿಯವರು. ಇನ್ನು ಈ ರಾಶಿಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ನೋಡುವುದಾದರೆ ಮೊದಲನೇದಾಗಿ ಉದ್ಯೋಗ ನೋಡೋಣ ಅಲ್ವಾ. ಈ ರಾಶಿಯಲ್ಲಿರುವಂತಹ ಉದ್ಯೋಗಿಗಳಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಅನುಕೂಲಕರವಾಗಿರುತ್ತದೆ. ಅವರಿಗೆ ಪ್ರಮೋಷನ್ ಅಥವಾ ಬಡ್ತಿ ಅಂತ ಹೇಳ್ತೀವಲ್ಲ, ಅದು ಕೂಡ ದೊರಕುವಂತಹ ಅವಕಾಶ ಇದೆ, ತುಂಬಾ ಇದೆ. ಇನ್ನು ನಿರುದ್ಯೋಗಿಗಳಿಗೂ ಸಹ ಉದ್ಯೋಗ ದೊರಕುವಂತಹ ಅವಕಾಶವಿದೆ. ಹಾಗೆ ಹಣದ ಲಾಭಗಳು ಮತ್ತು ಖ್ಯಾತಿಯನ್ನು ಕೂಡ ಈ ಒಂದು ರಾಶಿಯವರು ಪಡೆಯಬಹುದಾಗಿದೆ. ಹಾಗೆ ಈ ರಾಶಿಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ನೋಡೋಣ. ವಿದ್ಯಾರ್ಥಿಗಳಿಗೆ ವಿದೇಶಿ ಶಿಕ್ಷಣ ಪಡೆಯುವಂತಹ ಅವಕಾಶವೂ ಕೂಡ ದೊರಕುವುದು ಚೆನ್ನಾಗಿದೆ. ಯಾಕಂದ್ರೆ ಕಠಿಣ ಪರಿಶ್ರಮ ಮಾಡ್ತಿರ್ತಾರೆ ಮಕ್ಕಳು, ಇಲ್ಲ ಅನ್ನೋದಿಲ್ಲ. ಅವರು ಓದಿಗೆ ತಕ್ಕ ಹಾಗೆ ಅವರಿಗೆ ಒಳ್ಳೇದಾಗ್ಲಿ, ಒಳ್ಳೆಯ ಒಂದು ಅವರ ಒಂದು ಗುರಿಯನ್ನ ಅವರು ಮುಟ್ಲಿ, ಅವರದೇ ಆದಂತಹ ಒಂದು ಕೆಲವೊಂದು ಆಸೆಗಳಿರ್ತದೆ, ಆ ಒಂದು ಆಸೆಯನ್ನ ಅವರು ಈಡೇರಿಸ್ಕೊಳ್ಳಿ ಅಂತ ನಾನು ಪ್ರೇರ್ ಮಾಡ್ತೇನೆ. ಇನ್ನು ಈ ರಾಶಿಯವರಿಗೆ ವಿದೇಶದಲ್ಲಿ ಕೂಡ ಶಿಕ್ಷಣ ಪಡೆಯುವಂತಹ ಅವಕಾಶ ಅವರಿಗೆ ದೊರಕುವುದು. ಹಾಗೆ ಈ ರಾಶಿಯಲ್ಲಿರುವಂತಹ ಕೃಷಿಕರಿಗೆಲ್ಲರಿಗೂ ಸಹ ಒಳ್ಳೆಯ ರೀತಿಯಾದಂತಹ ಅನುಕೂಲಕರವಾಗಿರುತ್ತದೆ. ಹಾಗೆ ಈ ರಾಶಿಯಲ್ಲಿರುವಂತಹ ಮಹಿಳೆಯರು ಮಂಗಳಕರ ಫಲಿತಾಂಶವನ್ನು ಕೂಡ ಪಡೆಯಲಿದ್ದಾರೆ. ಒಟ್ಟಾರೆ ಹೇಳುವುದಾದರೆ ಈ ವರ್ಷ ಈ ರಾಶಿಯವರಿಗೆ ಯುಗಾದಿಯ ನಂತರ ಹೆಚ್ಚು ಮಂಗಳಕರವಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಇನ್ನು ಆರೋಗ್ಯ ನೋಡುವುದಾದರೆ ಆರೋಗ್ಯವೂ ಸಹ ತುಂಬಾ ಚೆನ್ನಾಗಿದೆ. ಈ ರಾಶಿಯವರಿಗೆ ಯಾವುದೇ ರೀತಿಯಂತಹ ಒಂದು ಸಮಸ್ಯೆ ಹೆಚ್ಚು ಉಂಟಾಗುವುದಿಲ್ಲ. ಆದರೂ ಸಹ ಕೆಲವೊಂದು ಹವಾಮಾನಕ್ಕೆ ತಕ್ಕ ಹಾಗೆ ಕೆಲವೊಂದು ಪ್ರಾಂತ್ಯಗಳಲ್ಲಿ ಪ್ರದೇಶಗಳಲ್ಲಿ ಗೊತ್ತಾಗುವುದಿಲ್ಲ ಹೇಗಿರುತ್ತೆ ಏನು, ಮತ್ತೆ ಅವರ ಒಂದು ಕೆಲಸ ಕಾರ್ಯಗಳ ಒತ್ತಡಗಳ ಮೇಲೂ ಕೂಡ ಅವರಿಗೆ ಕೆಲವೊಂದು ಸಮಯದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಣಬಹುದು. ಆದರೆ ಆ ಒಂದು ಸಮಸ್ಯೆ ಕಂಡಿದೆ ಅಂತ ಅಂದ್ಕೊಳ್ಳಿ ತಕ್ಷಣವೇ ನೀವು ನಿಮ್ಮ ವೈದ್ಯರ ಬಳಿ ತಪಾಸಣೆ ಮಾಡಿಕೊಳ್ಳಿ. ಯಾವುದೇ ಆಗಲಿ ವೀಕ್ಷಕರೇ, ಆರೋಗ್ಯದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಏರುಪೇರಾದ್ರೂ ಕೂಡ ನಾವು ತಕ್ಷಣ ತೋರಿಸ್ಕೊಳ್ಬೇಕು. ಯಾಕಂದ್ರೆ ಯಾವಾಗ ಯಾವ ರೀತಿ ಹೇಗೆ ಏನು ಎಂಬುದು ಯಾರಿಗೂ ಗೊತ್ತಾಗುವುದಿಲ್ಲ. ಹಾಗಾಗಿ ಏನೇ ಇರಲಿ, ಆರೋಗ್ಯ ನಮಗೆ ಸರಿ ಇದ್ರೆ ಎಲ್ಲವೂ ಕೂಡ ಸರಿ ಇರ್ತದೆ. ಆರೋಗ್ಯವೇ ಭಾಗ್ಯ. ಆರೋಗ್ಯದ ಬೇಕಾದ್ರೆ ನಾವು ಮಾಡ್ಬೋದು, ಬೇಕಾದ್ರೆ ನಾವು ಸಾಧನೆ ಮಾಡ್ಬೋದು, ಬೇಕಾದ ಕೆಲಸ ನಾವು ಮಾಡಿ ಗೆಲ್ಲಬಹುದು. ಫಸ್ಟ್ ಆರೋಗ್ಯ ಚೆನ್ನಾಗಿರ್ಬೋದು ಅಲ್ವಾ. ಇನ್ನು ಪ್ರತಿದಿನ ಈ ಒಂದು ವ್ಯಾಯಾಮ, ಧ್ಯಾನ ಈ ರೀತಿ ಕೂಡ ನೀವು ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ತಾ ಇದ್ರೆ ತುಂಬಾ ಅನುಕೂಲ ಅಂತ ಹೇಳುತ್ತಾ, ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.